ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಮೇಡಮ್, ನಮಗೆ ನಮ್ಮ ಜೀವನ ನಮ್ಮ ನಿರ್ಧಾರ ಅಷ್ಟೇ ಮುಖ್ಯ ಆಗಿರುತ್ತೋ ಅಥವಾ ಮನೆಯವ್ರ ಸಂತೋಷನೂ ಮುಖ್ಯ ಆಗಿರುತ್ತೋ? ಸುಬ್ಬು, ನೀನು ಈ ಥರ ಕೇಳಿದ್ರೆ ನಾನು ಏನಂತ ಹೇಳಲಿ? ನೀನು ಯಾವ ನಿರ್ಧಾರದ ಬಗ್ಗೆ ಕೇಳ್ತಿದ್ಯಾ ಅಂತ ನೀನು ಹೇಳು ಮೊದಲು ನನಗೆ. ಮೇಡಮ್, ನನಗೆ ನನ್ನದೇ ಆದ ಒಂದು ಜೀವನ ಇದೆ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಮನೆಯವ್ರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಮನೆಯವ್ರಿಗೆ, ನನ್ನ ಕುಟುಂಬಕ್ಕೆ ಏನಾದರೂ ಕೆಟ್ಟದಾಗುತ್ತೆ ಅಂತ ನನಗೆ ಅನಿಸಿದ್ರೆ ಅಂಥ ಕೆಲಸಗಳು ನಾನು ಮಾಡೋದೇ ಇಲ್ಲ. ಆದರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅನಿಸಿದ್ರೆ ನನಗಿಷ್ಟ ಇಲ್ಲದಿದ್ರೂ ಪರವಾಗಿಲ್ಲ ಮೇಡಮ್, ನಾನು ಆ ಕೆಲಸಗಳು ಮಾಡೇ ಮಾಡ್ತೀನಿ. ನಮ್ಮ ಜೀವನ ಅನ್ನೋದು ಮನೆಯವ್ರು ಕೊಟ್ಟಿರೋ ಭಿಕ್ಷೆ. ಅದನ್ನು ಅವ್ರಿಗೋಸ್ಕರ ಮುಡಿಪಾಗಿಡೋದು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಮೇಡಮ್. ಸುಬ್ಬು ಏನು ಹೇಳ್ತಿದ್ಯಾ ನೀನು? ನೀನು ಮನೆಯವ್ರ ಮಾತು ಕೇಳಿಕೊಂಡು ನಿನ್ನ ಮನಸ್ಸಿಗೆ ಇಷ್ಟ ಆಗದೆ ಇರುವಂಥ ನಿರ್ಧಾರಗಳನ್ನ ತಗೋಬೇಡ. ನನ್ನ ಮಾತು ಕೇಳಿ ನೀನು. ತಪ್ಪು ತಿಳ್ಕೊಬೇಡಿ ಮೇಡಮ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸುಬ್ಬು ಯಾವತ್ತೂ ಹೀಗೆ ಮಾತಾಡ್ದವನಲ್ಲ. ಅವ್ನು ಹೇಳ್ತಿರೋದು ಶ್ರೀವಲ್ಲಿ ವಿಷಯನೇ. ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಅವ್ನ ಮನೆಯವ್ರ ಒತ್ತಾಯಕ್ಕೆ ಅವನು ಶ್ರೀವಲ್ಲಿನ ಒಪ್ಕೋಬೋದಾ? ಮನೆಯವ್ರಿಗೆ ಯಾಕೆ ಒತ್ತಾಯ ಮಾಡ್ತಿರ್ಬೋದು? ಬರ ಮದುವೆನ ನೆಪವಾಗಿ ಇಟ್ಕೊಂಡು ಸುಬ್ಬುನ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ? ಇಲ್ಲ, ಸುಬ್ಬು ಪ್ರೀತಿ ನಂದು, ಅದು ನನಗೆ ಸೇರ್ಬೇಕಾಗಿರೋದು. ಆದರೆ ಅವನಿಗೆ ಈ ವಿಷಯ ಹೇಗೆ ಹೇಳಲಿ? ಈ ಟೈಮಲ್ಲಿ ಅವ್ನು ಏನು ಯೋಚನೆ ಮಾಡ್ತಿರ್ಬೋದು? ಅಲ್ಲಿ ಏನಾಗ್ತಿರ್ಬೋದು? ಇಲ್ಲ, ನಾನು ಈಗಲೇ ಅವ್ರ ಮನೆಗೆ ಹೋಗ್ಬೇಕು. ಶ್ರಾವಣಿ ಮೇಡಮ್ ಅವ್ರು ಬಂದ್ರು. ಈಗ ಹೋಗ್ತೀರ? ಹೋಗ ನೋಡೋಣ ಅದು ಹೆಂಗೆ ಹೋಗ್ತೀಯ. ಏನೇನು ನೋಡ್ತಾ ಇದೀಯಾ? ಕುಡಿಯಕ್ಕೆ ಮಜ್ಜಿಗೆ ತಗೊಂಬ. ಇರ್ಲಿ ಈಗ ತರ್ತೀನಿ. ಅಮ್ಮೋರೆ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಅಮ್ಮೋರೆ. ಸುಬ್ಬು, ಫ್ಯಾನ್ ಹಾಕೋ, ಬಿಸಿಲಲ್ಲಿ ಬಂದಿರ್ತಾರೆ. ಅವಳ ಮನೆಗೆ ತಂಗಾಳಿಯಾಗಿ ಹೋಗ್ಬೇಕು, ನಂದಾದೀಪ ಆಗಿ ಬೆಳಗ್ಬೇಕು. ಅವಳಲ್ಲಿರೋ ದೊಡ್ಡ ಮನೆ ಗುಣನ ಎಲ್ಲರೂ ಗೌರವಿಸ್ಬೇಕು. ತಗೊಳ್ಳಿಮ್ಮ. ನೋಡಿದ್ರ, ನೀವು ಬರ್ತಿದ್ದ ಹಾಗೆ ಮನೆಯೆಲ್ಲ ತಣ್ಣಗಾಗೋಯ್ತು. ಮನೆಯವ್ರಿಗಾಗ್ಲಿ ಮನ್ಸಿಗಾಗ್ಲಿ ಎಂಥ ಕಿರಿಕಿರಿ ಇದ್ರೂ ನಿಮ್ಮನ್ನು ನೋಡ್ತಿದ್ದ ಹಾಗೆ ಎಲ್ಲ ಮರ್ತೋಗುತ್ತೆ. ದೊಡ್ಡ ಮನೆಗೆ, ದೊಡ್ಡ ಮನೆಯವ್ರಿಗೆ ಇರೋ ಶಕ್ತಿ ಅದು. ನ್ಯಾಯ ಹೇಳಿ ಅದೆಷ್ಟು ಮನೆ ಉಳಿಸಿದ್ದಾರೆ ದೊಡ್ಡ ಮನೆಯವರು. ಸಾಂತ್ವನ ಹೇಳಿ ಅದೆಷ್ಟು ಮನೆನ ಕಾಪಾಡ್ಕೊಂಡಿದ್ದಾರೆ ದೊಡ್ಡ ಮನೆಯವರು. ಸಹಾಯ ಮಾಡಿ ಎಷ್ಟೋ ಜೀವಗಳಿಗೆ ಆಸರೆ ಆಗಿದ್ದಾರೆ ದೊಡ್ಡ ಮನೆಯವರು. ನೀವು ಈ ಮನೆ ಕಾಲಿಡ್ತಿದ್ದ ಹಾಗೆ ಯಾವಾಗಲೂ ನನಗೆ ಅದೇ ನೆನಪಾಗುತ್ತೆ ಶ್ರಾವಣಮ್ಮವ್ರೆ. ನೆನಪಾಗದೇನು ಬಂತು? ಆ ಮಾತು ನಿಜ ತಾನೇ. ದೊಡ್ಡ ಮನೆ ಮಗಳು ಅಂತ ಸುಮ್ಮನೆ ಹೇಳೋದಲ್ಲ. ನೀವು ಈ ಮನೆಗೆ ಬಂದಿದ್ದಕ್ಕೆ ಅಲ್ವಾ ಈ ಮನೆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಈ ಮನೇಲಿ ಶುಭ ಕಾರ್ಯ ನಡೀತಿರೋದು. ನಾನು ಅತ್ತವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವಳನ್ನು ಪ್ರೀತಿಸೋ ಹುಡುಗ ಸಿಗಬೇಕು. ಅವಳನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಮನೆ ಸಿಗಬೇಕು ಅಂತ ಸಂಬಂಧ ಸಿಕ್ಕಿದ್ರೆ ಅತ್ತೆಯವ್ರಿಗೂ ಖುಷಿ ಆಗುತ್ತೆ, ಮೇಲಿರೋ ದೊಡ್ಡ ಯಜಮಾನರ ಆತ್ಮಕ್ಕೂ ಶಾಂತಿ ಸಿಕ್ಕುತ್ತೆ.
ನನಗೂ ನನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದೀನಿ ಅನ್ನೋ ತೃಪ್ತಿ ಸಿಗುತ್ತೆ. ಅಣ್ಣ, ಋಣಾನುಬಂಧ ಅಂತ ಒಂದಿದ್ರೆ ಅಂತ ಮನೆಯೇ ಸಿಗುತ್ತೆ, ಅಂತ ಮನೆಗೆ ಶ್ರಾವಣಿ ಸೊಸೆಯಾಗೂ ಹೋಗ್ತಾಳೆ. ಮೇಡಮ್, ಅರ್ಜೆಂಟ್ ಕೆಲಸ ಇದ್ರೆ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ, ನಾನೇ ಅಲ್ಲಿಗೆ ಬರ್ತಾ ಇದ್ದೆ. ಇಲ್ಲ ಸುಬ್ಬು, ಹಾಗೇನಿಲ್ಲ. ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿದ್ದೀರಾ, ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ವರು ಮದುವೆ ಹತ್ರ ಬರ್ತಿದ್ದಲ್ಲ, ಅದಕ್ಕೆ ಮದುವೆ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ವಿ. ಮದುವೆಗೆ ಯಾವುದೋ ತೊಂದರೆ ಆಗಬಾರ್ದಲ್ವ ಶ್ರಾವಣಿ ಮೇಡಮ್? ಮುರ್ತು ಬಿದ್ದಿದ್ದ ಸಂಬಂಧನ ಮತ್ತೆ ನೀವು ಒಂದು ಮಾಡಿದ್ದೀರಾ, ಆದರೆ ಇನ್ನೇನೋ ಕಾರಣಗಳಿಗೆ ಮತ್ತೆ ಆ ಮದುವೆ ಮುರ್ತು ಬೀಳಬಾರ್ದಲ್ವಾ? ಮದುವೆ ಮುರಿದು ಬೀಳೋದಾ? ಏನು ಹೇಳ್ತಿದ್ದೀರಾ ನೀವು? ಅದೇ ಅಂಥದ್ದೇನಿಲ್ಲ ಶ್ರಾವಣಿ, ಅಕ್ಕ ಹಾಗೆ ಜನರಲ್ ಆಗಿ ಹೇಳ್ತಿದ್ದಾಳೆ. ಮುರಿದೋಗಿರೋ ಮದುವೆ ಮತ್ತೆ ಒಪ್ಕೊಂಡ್ರಲ್ವಾ, ಈ ಭಯ ಎಲ್ಲರ ಮನಸ್ಸಲ್ಲೂ ಇದ್ದೇ ಇರತ್ತೆ. ಇಲ್ಲ, ಇವರೆಲ್ಲರೂ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ವರ ಮದುವೆ ವಿಷಯನ ಮುಂದಿಟ್ಕೊಂಡು ಸುಬ್ಬುನ ಶ್ರೀವಲ್ಲಿ ಜೊತೆ ಮದುವೆ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ದಾರಾ? ಸದ್ಯ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ನಾನು ಹುಡುಗನ್ನ ಹೇಗಾದರೂ ಮಾಡಿ ಸೇಫ್ ಮಾಡಬೇಕು. ಹಾಗೆ ವರ ಮದುವೆಗೂ ಯಾವ ತೊಂದರೆನೂ ಆಗದೆ ಇರೋ ಥರ ನೋಡ್ಕೋಬೇಕು. ಮೇಡಮ್, ತಪ್ಪು ತಿಳ್ಕೊಬೇಡಿ, ನೀವು ಬಂದಿದ್ದು ಯಾಕೆ ಅಂತ ಹೇಳೇ ಇಲ್ಲ. ಅದು ನಾನು ನನ್ನ ಫ್ರೆಂಡ್ ಇದ್ದಾಳಲ್ಲ ವೈಷ್ಣವಿ, ಅವಳನ್ನ ಮೀಟ್ ಮಾಡೋಕ್ಕಂತ ಹೋಗ್ತಾ ಇದ್ದೆ. ಇದೇ ದಾರಿಯಿಂದ ಹೋಗ್ತಾ ಇದ್ದೆ. ವರುಣು ನನ್ನ ಫ್ರೆಂಡೇ ಅಲ್ವಾ, ಅದು ಅಲ್ಲದೆ ಮದುವೆ ಬೇರೆ ಆಗ್ತಾ ಇದ್ದಾಳೆ. ಅದಕ್ಕೆ ಅವಳನ್ನು ನೋಡಿಕೊಂಡು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಎಲ್ಲಿಗೆ ಬಂದಿದೆ ಮದುವೆ ಕೆಲಸಗಳೆಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮಿಂದ ಕೂಡಿ ಬಂದ ಲಗ್ನ ಅಲ್ವಾ, ಅದಕ್ಕೆ ಯಾವ ವಿಘ್ನಗಳೂ ಆಗ್ತಾ ಇಲ್ಲ. ಸುಮ್ಮನೆ ಇವೆಲ್ಲ ಭಯ ಪಡ್ತಿದ್ದಾವಷ್ಟೇ. ಆದ್ರೆ ನನಗೆ ನಂಬಿಕೆ ಇದೆ, ನೀವಿರೋವರೆಗೂ ಈ ಮನೆಗೆ ಯಾವ ತೊಂದರೆನೂ ಆಗೋದಿಲ್ಲ. ಅಂಕಲ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೇನಂತಮ್ಮ, ಬನ್ನಿ ಮಾತಾಡೋಣ, ನಡೀರಮ್ಮ. ಮಜ್ಜಿಗೆ ಲೋಟ ತಗೊಂಡೋಗಿರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.